ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಎಲ್ ಸಿ ರಿಸಲ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ, ಸಿಹಿ ಸುದ್ದಿ. ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡ್ಬೋದು. ಬನ್ನಿ ವಿಡಿಯೋ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ. ಮೇ 8ಕ್ಕೆ ಎಸ್ ಎಲ್ ಸಿ ಪರೀಕ್ಷೆ ಒಂದು ಫಲಿತಾಂಶ ಕೂಡ ಪ್ರಕಟವಾಗುವಂಥ ಮಾಹಿತಿ ಕೂಡ ಬರ್ತಾ ಇದೆ. ನ್ಯೂಸ್ ಪೇಪರ್ನಲ್ಲಿ ಕೂಡ ಬಂದಿದೆ. ಎಸ್ ಎಲ್ ಸಿ 2024ರ ಪರೀಕ್ಷೆ ಒಂದು ಫಲಿತಾಂಶವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಂದ್ಬಿಟ್ಟು ಮೇ 8ರಂದು ಪ್ರಕಟಿಸುವ ಸಾಧ್ಯತೆ ಇದೆ. ಮೇ 8ರಂದು ಫಲಿತಾಂಶದ ರಿಸಲ್ಟ್ನ ಎಕ್ಸಾಮ್ನ ಫಲಿತಾಂಶ ಕೊಡುವ ಸಾಧ್ಯತೆ ಹೆಚ್ಚಿದೆ. ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಅಂದರೆ ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿದೆ. ನಂತರ ಫಲಿತಾಂಶ ಸಂಗ್ರಹ ಕಾರ್ಯ ಬಾಕಿ ಇದೆ. ಅಂದರೆ ಫಲಿತಾಂಶವನ್ನು ಸಂಗ್ರಹ ಮಾಡಿಕೊಂಡು ದಾಖಲೆಯನ್ನು ಗಣಕೀಕರಣ ಮಾಡಬೇಕಂತೆ, ಕಂಪ್ಯೂಟರೈಸೇಷನ್ ಮಾಡಬೇಕಾಗುತ್ತೆ. ಈ ಕೆಲಸ ಮಾತ್ರ ಬಾಕಿ ಇದೆ. ಅಂದರೆ ಮೌಲ್ಯಮಾಪನ ಕೂಡ ಕಂಪ್ಲೀಟ್ ಆಗಿದೆ. ಕೆಲಸ ವಿಳಂಬವಾದರೆ ಮಾತ್ರ ಫಲಿತಾಂಶ ದಿನಾಂಕ ಬದಲಾಗುತ್ತೆ. ಇನ್ ಕೇಸ್ ನಿಮ್ಮದು ಕಂಪ್ಯೂಟರ್ ಎಂಟ್ರಿ ಮಾಡಬೇಕಾಗುತ್ತಲ್ಲ, ನಿಮ್ಮ ಎಲ್ಲ ಡಾಟಾಗಳನ್ನು ಫಲಿತಾಂಶದ್ದು ಕಂಪ್ಯೂಟರ್ಗೆ ಎಂಟ್ರಿ ಮಾಡೋಕ್ಕಾಗುತ್ತಲ್ಲ, ಅದು ಇನ್ ಕೇಸ್ ಲೇಟ್ ಆದರೆ, ಅಂದರೆ ಆ ದಿನಾಂಕ ಲೇಟ್ ಆದರೆ ಸ್ವಲ್ಪ ಡಿಲೇ ಆದರೆ ಮಾತ್ರ ನಿಮಗೆ ದಿನಾಂಕ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ 2750 ಪರೀಕ್ಷಾ ಕೇಂದ್ರಗಳಲ್ಲಿ 8.69 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು. ಪ್ರಾಬಬ್ಲಿ ಮಾರ್ಚ್ 8ನೇ ತಾರೀಕು ಫಲಿತಾಂಶ ಕೊಡುವ ಸಾಧ್ಯತೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.